ಮತ್ತು ಶಿಕ್ಷಕರೇ, ಇವತ್ತು ನಮ್ಮ ಶಾಲೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿನಿಯರಿಗಾಗಿ ಹದಿಹರೆಯದ ಶಿಕ್ಷಣ ಹಾಗೂ ಬಾಲ್ಯ ವಿವಾಹದಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ನಮ್ಮ ಶಾಲೆಯ ಸಂಪನ್ಮೂಲ ಶಿಕ್ಷಕಿಯಾಗಿರ್ತಕ್ಕಂಥ ಶ್ರೀಮತಿ ಶೈಲಾ ಪಿ ಆಡೂರು ಶೆಟ್ಟರ್ ಇವರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂದ್ರೆ ಅವರಲ್ಲಿ ಕೇಳ್ಕೊಳ್ತಾ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿ ಹದಿಹರೆಯದ ಶಿಕ್ಷಣ ಅಂತಂದರೆ ನಮ್ಮ ಪ್ರಾಥಮಿಕ ಶಾಲಾ ವಿಭಾಗದಿಂದ ಮಾಧ್ಯಮಿಕ ಅಂದರೆ 6ರಿಂದ 7ನೇ ತರಗತಿ 8ನೇ ತರಗತಿ ವಿದ್ಯಾರ್ಥಿಗಳು ಏನಂತ ಇರ್ತೀವಲ್ಲ ಅವರು ಬರ್ತಾರೆ. ಹಾಗಾಗಿ ನಮ್ಮ ಶಾಲೆಯಲ್ಲಿ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿನಿಯರು ಇರೋದ್ರಿಂದ ನಿಮಗೆ ಅತಿ ಅವಶ್ಯಕವಾಗಿ ಹದಿಹರೆಯದ ಶಿಕ್ಷಣ ಬೇಕಾಗಿದೆ ಅಂತ ಮನಗಂಡು ಇವತ್ತು ನಮ್ಮ ಶಾಲೆಯಲ್ಲಿ ವಿಶೇಷ ಉಪನ್ಯಾಸ ಮತ್ತು ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ನಮ್ಮ ಶೈಲಾ ಮೇಡಮ್ ಅವರು. ಓಕೆ. ಧನ್ಯವಾದಗಳು ಸರ್. ಮೊದಲು ವಿದ್ಯಾರ್ಥಿಗಳೇ, ಇವತ್ತು ಈಗಾಗಲೇ ನಾವು ಹೆಣ್ಣು ಮಕ್ಕಳಾಗಿರೋದ್ರಿಂದ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢ ಆಗಬೇಕಾದ್ರೆ ದೈಹಿಕವಾಗಿ ಕೆಲವು ಬದಲಾವಣೆಗಳಾಗ್ತಾ ಇರ್ತಾವೆ, ಸಹಜ. ಹಂಗೆ ಬದಲಾವಣೆ ಆದವು ಅಂದ್ರೆ ಮಾನಸಿಕವಾಗಿ ನೀವೇನಾಗ್ತೀರಿ, ಕುಗ್ಗಬಾರ್ದು. ಆಮೇಲೆ ಆರೋಗ್ಯದ ಬಗ್ಗೆ ಕಾಳಜಿ ಕೊಡಬೇಕು. ಜೊತೆಗೆ ಸ್ವಚ್ಛತೆಯನ್ನ ಹೆಚ್ಚಿಗೆ ಒತ್ತು ಕೊಡಬೇಕು. ಸ್ವಚ್ಛತೆಯ ಬಗ್ಗೆ ಕಾಳಜಿ ವಹಿಸಿ ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ನಮ್ಮ ಮಾನಸಿಕ ಸ್ಥಿಮಿತತೆಯನ್ನು ಕಾಪಾಡಿಕೊಂಡು ಆರೋಗ್ಯಕರವಾದಂತಹ ವಾತಾವರಣವನ್ನು ನಿರ್ಮಿಸಲಿಕ್ಕೆ ನೀವೀಗೆಲ್ಲ ಸನ್ನದ್ಧರಾಗಕತ್ತೀರಿ. ಅದನ್ನು ನಾವು ತಿಳ್ಕೊಂಡು ಮುನ್ನುಗ್ಗಬೇಕು. ಜೊತೆಗೆ ಬಾಲ್ಯ ವಿವಾಹ ಇವತ್ತು ಎಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲಿ ಏನಾಗಕತ್ತೈತಿ, ಬಾಲ್ಯ ವಿವಾಹದ ಒಂದು ಸಂಪ್ರದಾಯ ಹೆಚ್ಚಾಗಕತ್ತೈತಿ. ಯಾಕಂದ್ರೆ ಬರುವಂತಹ ಸಾಮಾಜಿಕ ಪಿಡುಗುಗಳು ಕುಟುಂಬದ ಮೇಲೆ ಪರಿಣಾಮ ಬೀರೋದ್ರಿಂದ ತಂದೆ ತಾಯಿ ಏನ್ ಮಾಡ್ತಾ ಇದ್ದಾರೆ, ಇವತ್ತು ಮಕ್ಕಳನ್ನ ಮದುವೆ ಮಾಡಿ ಕೊಟ್ರಾಯ್ತು ಅನ್ನುವಂತಹ ಲೆಕ್ಕಕ್ಕೆ ಬಂದ್ಬಿಟ್ಟಾರ. ನೀವು ಕೂಡ ಏನ್ ಮಾಡಕತ್ತೀರಿ, ಮಾನಸಿಕವಾಗಿ ಸದೃಢರಾಗದೆ ಮದುವೆ ಆಗ್ಲಿಕ್ಕೆ ವಯಸ್ಸು ಎಷ್ಟು ಬೇಕು? 18 ವರ್ಷ, ಗಂಡು ಮಗುವಿಗೆ 21 ವರ್ಷ. ಇಷ್ಟು ವಯಸ್ಸಿನ ಒಳಗೆ ಇದ್ರೂ ಕೂಡ ನೀವೇನ್ ಮಾಡ್ತಾರ, ತಂದೆ ತಾಯಿ ಬಾಲ್ಯದಲ್ಲಿಯೇ ಮದುವೆಯನ್ನ ಮಾಡಲಿಕ್ಕೆ ಸನ್ನದ್ಧರಾಗ್ತಾರ. ನೀವು ಶಿಕ್ಷಣವನ್ನ ಮೊಟಕುಗೊಳಿಸಿ ಬೆಳೆಯಬೇಕಾದಂಥ ವಯಸ್ಸಿನಲ್ಲಿ ಬೆಳೆದೇನೆ ನಿಮ್ಮ ಬಾಲ್ಯತನದ ಚಟುವಟಿಕೆಗಳನ್ನ ಕಳ್ಕೊಂಡು ನೀವೆಲ್ಲಿಗೆ ಹೋಗ್ತೀರಿ, ದಾಂಪತ್ಯ ಜೀವನಕ್ಕೆ ಕಾಲಿಡಬೇಕು ಅಂತ ಹೇಳಿ ತಂದೆ ತಾಯಿ ಒತ್ತಡ ಹಾಕ್ತಾರ. ಅವಾಗ ನೀವೇನ್ ಮಾಡ್ತೀರಿ, ಅದಕ್ಕೆ ಏನ್ ಮಾಡ್ತೀರಿ, ಹ್ಞೂ ಅಂತೀರಾ, ಮದ್ವೆ ಮಾಡು ಅಂತೀರಾ? ನೀವೇನ್ ಮಾಡೋ, ಶಿಕ್ಷಣಕ್ಕೆ ಒತ್ತು ಕೊಡೋದ್ರಿಂದ ನಾವು ವಿದ್ಯಾಭ್ಯಾಸವನ್ನ ಮಾಡಿ ಮುಂದೆ ಒಂದು ಒಳ್ಳೆಯ ಏನ್ ಹಿಡಿತೀರಿ, ವಿದ್ಯೆಯನ್ನು ಸಂಪಾದನೆ ಮಾಡಿ ಒಳ್ಳೆಯ ಜ್ಞಾನವನ್ನ ಪಡ್ಕೊಂಡು ಯಶಸ್ಸನ್ನ ಪಡ್ಕೊಂಡ ನಂತರ ನೀವೇನಾದ್ರಿ ಅಂದ್ರೆ ಮದುವೆ ಆದ್ರಿ ಅಂದ್ರೆ ಅದಕ್ಕೊಂದು ಪ್ರೌಢತ್ವ, ಒಂದು ಬದುಕಿಗೆ ಅರ್ಥ ಬರ್ತೈತಿ. ಅದಕ್ಕೆ ಜನಪದದೊಳಗೆ ಒಂದು ಮಾತು ಹೇಳ್ತಾರೆ, ಹಾಡು ಹೇಳ್ತಾರೆ. ಆಕಿ ಹೇಳ್ತಾಳ ಏನಂತ, ಹೋಗಿ ನಿಂತಾಳಕಿ ಅಪ್ಪ ಅನ್ನಲ್ಲಿ ಆಕಿನ ಬಾಲ್ಯ ವಿವಾಹವನ್ನ ಮಾಡ್ತಿರ್ತಾರ. ಅವಾಗ ಆಕಿ ಕೇಳ್ತಾಳ, ನಂಗೆ ಮದ್ವೆ ಬೇಡ, ನನಗ ಶಿಕ್ಷಣ ಬೇಕು ಅಂತ ಹೇಳಿ ಹೋಗಿ ಕೇಳ್ತಾಳ. ಹೋಗಿ ನಿಂತಾಳಕಿ ಅಪ್ಪನಲ್ಲಿ, ಅಪ್ಪನನ್ನ ಉಳಿಸೋ ಇವತ್ತಿನಲ್ಲಿ, ಅಪ್ಪನನ್ನ ಉಳಿಸೋ ಇವತ್ತಿನಲ್ಲಿ. ಅಪ್ಪ ಹೇಳ್ತಾನ ಏನಂತ, ಹೇಗೆ ಉಳಿಸಲ್ಲಮ್ಮ ಮಗಳೇ ಹಂದ್ರ ಹಾಕ್ಯಾರ, ಹೇಗೆ ಉಳಿಸಲ್ಲಮ್ಮ ಮಗಳೇ ಹಂದ್ರ ಹಾಕ್ಯಾರ, ಹೋಗಿ ಬಾರಮ್ಮ ಮಗಳೇ ಹೂವಿನ ಮಾಲೆ, ಹೋಗಿ ಬಾರಮ್ಮ ಮಗಳೇ ಹೂವಿನ ಮಾಲೆ. ಮತ್ತ ಹೊಕ್ಕಳಕ್ಕಿ ಯಾರ ಹತ್ರ, ಅಮ್ಮನ ಹತ್ರ ಹೋಗ್ತಾಳ. ಅಮ್ಮಗೆ ಹೇಳ್ತಾಳ, ಅಮ್ಮ ಇವತ್ತರ ನಾನು ಓದ್ಬೇಕು, ಶಾಲೆಗೆ ಹೋಗ್ಬೇಕು, ವಿದ್ಯೆಯನ್ನ ಸಂಪಾದಿಸ್ಬೇಕು ಅಂತೇಳಿ ಹೋಗಿ ನಿಂತಾಳಕಿ ಅಮ್ಮನಲ್ಲಿ, ಹೋಗಿ ನಿಂತಾಳಕಿ ಅಮ್ಮನಲ್ಲಿ, ಅಮ್ಮನನ್ನ ಉಳಿಸೋ ಇವತ್ತಿನಲ್ಲಿ. ಅವಾಗ ಅಮ್ಮ ಹೇಳ್ತಾಳ
ಏನಂತ ಬೀಗರು ಬಂದ್ಬಿಟ್ಟಾರ, ಏನ್ ಮಾಡ್ಬೇಕು? ಹೋಗಿ ಅದು ಹೇಳ್ತಾಳೆ, ಅಮ್ಮ ನನ್ನ ಉಳಿಸೋ ಇವತ್ತಿನಲ್ಲಿ, ಹೇಗೆ ಉಳಿಸಲ್ಲಮ್ಮ ಮಗಳೇ ಬೀಗರು ಬಂದಾರ, ಹೇಗೆ ಉಳಿಸಲ್ಲಮ್ಮ ಮಗಳೇ ಬೀಗರು ಬಂದಾರ ಅಂತ ಹೇಳಿದ ತಕ್ಷಣ ಆಕಿ ತಡ್ಕೊಳ್ಳಾರ್ದ ಎಲ್ಲಿಗೆ ಹೋಗ್ತಾಳ? ಅಣ್ಣನ ಹತ್ರ ಹೋಗ್ತಾಳ. ಅಣ್ಣನ ಹತ್ರ ಹೋಗಿ ನಿಂತಾಳಕಿ ಅಣ್ಣನಲ್ಲಿ, ಹೋಗಿ ನಿಂತಾಳಕಿ ಅಣ್ಣನಲ್ಲಿ, ಅಣ್ಣ ನನ್ನ ಉಳಿಸೋ ಇವತ್ತಿನಲ್ಲಿ ಅಂತ ಹೇಳ್ತಾಳ. ಅಣ್ಣ ಹೇಳ್ತಾನ, ಹೇಗೆ ಉಳಿಸಲ್ಲಮ್ಮ ತಂಗಿ ಅರಿಶಿನ ಹಚ್ಚಾರ, ಹೇಗೆ ಉಳಿಸಲ್ಲಮ್ಮ ತಂಗಿ ಅರಿಶಿನ ಹಚ್ಚಾರ, ಹೋಗಿ ಬಾರಮ್ಮ ತಂಗಿ ಹೂವಿನ ಮಾಲೆ. ಅಲ್ಲಿಗೂ ಸಮಾಧಾನ ಆಗಲ್ಲ. ಹೆಂಗಾರ ಮಾಡಿ ಆ ಮದುವೆಯನ್ನ ತಡಿಬೇಕು, ವಿದ್ಯಾಭ್ಯಾಸ ಮಾಡ್ಬೇಕಂತೇಳಿ ಮುಂದೆ ಹೋಗ್ತಾ ಗೆಳತಿ ಹತ್ರ ಹೋಗ್ತಾ. ಹೋಗಿ ನಿಂತಾಳಕಿ ಗೆಳತಿಯಲ್ಲಿ, ಹೋಗಿ ನಿಂತಾಳಕಿ ಗೆಳತಿಯಲ್ಲಿ, ಗೆಳತಿ ನನ್ನ ಉಳಿಸೋ ಇವತ್ತಿನಲ್ಲಿ, ಗೆಳತಿ ನನ್ನ ಉಳಿಸೋ ಇವತ್ತಿನಲ್ಲಿ. ಗೆಳತಿ ಹೇಳ್ತಾಳ ಏನಂತ? ಹೇಗೆ ಉಳಿಸಲ್ಲಮ್ಮ ಗೆಳತಿ ತಾಳಿ ಕಟ್ಟಾರ. ನೋಡ್ರಿ ನಮ್ಮ ಸಂಪ್ರದಾಯದಾಗ ತಾಳಿ ಕಟ್ಟಿದ್ರಂದ್ರ ಮದುವೆ ಆಗ್ಬೋದು. ನೀನು ಎಲ್ಲಿಗೆ ಹೋಗ್ಬೇಕು? ಗಂಡನ ಮನೆಗೆ ಹೋಗ್ಬೇಕು. ಹೇಗೆ ಉಳಿಸಲ್ಲಮ್ಮ ಗೆಳತಿ ತಾಳಿ ಕಟ್ಟಾರ ಅಂತ ಹೇಳಿ ಹೋಗಿ ಬಾರಮ್ಮ ಮಗಳೇ ಗೆಳತಿ ಹೂವಿನ ಮಾಲೆ ಅಂತ ಹೇಳ್ತಾಳ. ಹಿಂಗ ನಾವೆಲ್ಲ ಬಾಲ್ಯ ವಿವಾಹ ಮಾಡ್ಕೊಂಡ್ವಿ ಅಂದ್ರ ಆರೋಗ್ಯ ಕೆಡ್ತೈತಿ, ಹೌದಾ? ಜೊತೆಗೆ ಮಾನಸಿಕವಾಗಿ ಏನಿಲ್ಲ, ಬುದ್ಧಿ ಬೆಳೆದಿರಲ್ಲ, ಕಲಹಗಳು ಜಾಸ್ತಿ ಆಗ್ತಾವ, ಪ್ರೌಢಿನೇ ಇರಲ್ಲ. ಅದಕ್ಕ ಬಾಲ್ಯ ವಿವಾಹವನ್ನ ಮಾಡ್ಕೊಳ್ದೆ ನಾವೆಲ್ಲ ಶಿಕ್ಷಣವನ್ನ ಪಡ್ಕೊಂಡು ಯಶಸ್ಸು ಆಗ್ಬೇಕು ಅಂತ ಹೇಳ್ತಾ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ರಿಗೂ ಒಂದ್ಸ ನನ್ನ ಮಾತು ಧನ್ಯವಾದ.